ಪಾಪಣಿ ಬೇರೆ ನನಗೆ ಬಿಟ್ಟಿರಲ್ಲ, ಆದರೆ ಇದು ಕೆರಾ ಸ್ಮೂತ್ನಿಂಗ್ ಮೇಲೆ ಮಾಡಿಸ್ಕೊಳ್ಳೋಕ್ಕೆ 4 to 5 hours ಬೇಕಾಗ್ತದೆ. ಪಾಪ ನಮ್ಮ ಮನೆಯವ್ರನ್ನ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡೆ, ಹಾಗಾಗಿ ಊಟಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಊಟ ಮಾಡಿಸ್ತಾ ಇದ್ದಾರೆ. ಫಸ್ಟ್ ಟೈಮ್ ನಾನಿರಲಿಲ್ಲ. ಹೋಟ್ಲ್ ಒಳಗೆ ಒಂದು ಬಹಳು ಮಗಿಗೆ ಅದೇ ನಮ್ಮ ಮಗನೇ. ರೆಡಿ 1 2 ಇವರು ಒಂದಿನದಲ್ಲಿ ಒಂದು ಟೈಮಲ್ಲಿ ಈ ಅವತಾರ. ಇನ್ನು ನಾವು ದಿನಕ್ಕೆ ಆ ಥರ 4-5 ಸರಿ ಕುಡಿಸೋದು ತಿನ್ಸೋದು ಮಾಡಬೇಕು. ಏನೋ ಇದು ಹಾಕೊಂಡು ಅಡುಗೆ ಮಾಡ್ತವ್ರೆ ತಲೆ ಮೇಲೆ. ಅದಕ್ಕೆ ಎಷ್ಟೊಂದು 16,000 ರೂಪಾಯಿ ಅಂತಾರಲ್ಲ. ಮತ್ತೆ ಏನು ಅವರೇ ದುಡಿತಾರಲ್ಲ ಅಂದ್ಕೊಂಡು ಸುಮ್ಮನೆ ಇನ್ನು ನಾನು ಆಗಿರೋದೇ ವಾಡ್ದು ಹೇಳ್ಕೋಬೋದು. ಯಾವನ 16,000 ಕೊಟ್ಟು ಈ ಶೋಕೆಲ್ಲ ಮಾಡ್ತಾರಮ್ಮ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹಾಸನ ಹೋಗೋಣ ಅಂತ ಹೇಳಿ ಪಪ್ಪ ಎಲ್ಲ ರೆಡಿಯಾಗಿ ನನಗೆ ವೆಯ್ಟ್ ಮಾಡ್ತಾಯಿದ್ರು. ಸೊ ಅಷ್ಟರಲ್ಲಿ ಪಪ್ಪ ಯಾಕೋ ಗಾಡಿ ನೋಡ್ತಾರೆ. ಪಪ್ಪ ಎಲ್ಲ ರೆಡಿ ಆದಮೇಲೆ ಪಂಚರ್ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ನಾನು ಇನ್ನೊಂದೆರಡು ನಿಮಿಷ ಲೇಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪಪ್ಪನೇ ಬೇರೆ ವೀಲ್ ಹಾಕೋಕ್ಕೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇಟ್ಬೇಕಾ ಇಷ್ಟು ದೊಡ್ಡ ಮಳೆ ಏ ಅಮ್ಮ. ಈಗ ತಗೊಂಡೋಗಿ ತೆಗೆಸ್ಕೊಬರ್ಬೇಕಾದ್ರೆ ತೆಗಿಸ್ಬಿಟ್ಟು ಹಂಗೆ ಪಂಚರ್ ಆಗ್ತದೆ. ಎಕ್ಕಡಿಗೆ ಹೋದ್ರು ಬಿಡ್ತಲ್ವಮ್ಮ ನೀನು? ಅದು ಎಕ್ಕಡಿಗೆ ಹೋದ್ರು ಬಿಡ್ತಲ್ವಲ್ಲ? ಯಾರು ಇಟ್ಕೊ ಕುತ್ಕೊ. ಅಜ್ಜಿ ಕೆಲಸ ಕೊಟ್ಟಾರವ ನಿಂಗೆ ಹಂಗೆ ಇಟ್ಕೊಂಡೇ ಕುತ್ಕೋಬೇಕು ಅಂತ. ಪಪ್ಪ ಎಲ್ಲ ರೆಡಿ ಮಾಡಿಕೊಂಡು ಹೊರಟು ಬಂದು, ಹಾಗೆ ನನ್ನ ಸತೀಶ್ ಜೊತೆ ಬಿಟ್ಟು ಪಪ್ಪ ಏನೋ ಬೇರೆ ಕೆಲಸ ಇದೆ ಅಂತ ಇಲ್ಲಿ ಹೋದರು. ಹಾಗೆ ನಾನು ನಮ್ಮ ಮನೆಯವರು ದೊಡ್ಡಪ್ಪನ ಮನೆಗೆ ಬಂದಿದ್ದೀವಿ ಇವತ್ತು. ಅವರು ಗೃಹ ಪ್ರವೇಶ ಕೇಳಿದರು. ಆ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಇದ್ದೆ. ಅಂದರೆ ಇನ್ನೇನು ಪಾಪು ಡೇಟ್ ಕೊಟ್ಟಿದ್ರು, ಇನ್ನು ಹತ್ರ ಇತ್ತು. ಸೊ ಡೆಲಿವರಿಗೆ ಹಾಗಾಗಿ ಬರೋಕ್ಕಾಗಿರಲಿಲ್ಲ. ಈಗ ಸ್ವಲ್ಪ ಫ್ರೀ ಇದ್ದು ಅಂತ ಹೇಳ್ಬಿಟ್ಟು ಹಾಗೆ ನಾನು ನಮ್ಮ ಮನೆಯವರು ಇಬ್ಬರು ಬಂದಿದ್ದು. ಮನೆ ಅಂತೂ ತುಂಬಾ ಚೆನ್ನಾಗಿದೆ. ನನಗೇನೋ ಮೊದಲಿಂದನೂ ಅಷ್ಟೇ ಮನೆಗಳು ನೋಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದು ಪರಿಚಯ ಇರಲಿ ಇಲ್ದಲೇ ಇರಲಿ, ಏನಾರು ನಾನು ಮನೆ ಯಾರಾದರೂ ಕಟ್ಟುವಾಗ ರೋಡ್ ಸೈಡಲ್ಲಿ ಹೋಗಬೇಕು ಅಂತ ಮನ್ಸು ಮಾಡಿದರೆ ಹೋಗಿ ನೋಡ್ಕೊಂಡು ಬಂದೇ ಬಿಡ್ತೀನಿ. ಅದೇನು ನನಗೆ ಸಿಕ್ಕಾಬಟ್ಟೆ ಇಷ್ಟ. ಹಾಗೆ ಇಲ್ಲೂ ಕೂಡ ಮನೆಯೆಲ್ಲ ನೋಡಿಕೊಂಡು ಕಾಫಿ ಜ್ಯೂಸು ಮತ್ತು ಬೋಂಡ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಹೊರಟು ಹಾಗೆ ಶಾಪಿಂಗ್ ಮಾಡೋದು ಸ್ವಲ್ಪ ಕೆಲಸ ಇತ್ತು. ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಬೇಕಾಗಿತ್ತು. ಯಾಕೋ ಲಾಸ್ಟ್ ಟೈಮ್ ಮಾಡಿಸಿದ್ದು ಸ್ಮೂತ್ನಿಂಗ್ ನಂಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಈ ಸರಿ ಮತ್ತೆ ಬಂದಿದ್ದೇನೆ. ನೀರು ನೋಡಿದ ತಕ್ಷಣ ಈ ಸರಿ ನಾನು ಮಾಡಿಸ್ತಿರೋದು ಕೆರಾ ಸ್ಮೂತ್ನಿಂಗ್ ಅಂತ ಹೇಳ್ಬಿಟ್ಟು ಅವರೇ ಹೇಳಿದರು ಇದು ಟ್ರೀಟ್ಮೆಂಟ್ ಇದು ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಂದು ತುಂಬ ಡ್ಯಾಂಡ್ರಫ್ ಇತ್ತು ಮತ್ತು ಹೇರ್ ಫಾಲ್ ಆಗ್ತಾಯಿತ್ತು. ಮತ್ತು ಲಾಸ್ಟ್ ಟೈಮ್ ಮಾಡಿದ್ದು ಸ್ಮೂತ್ನಿಂಗ್ ಇಷ್ಟ ಆಗಿರಲಿಲ್ಲ. ಸೊ ಹಾಗಾಗಿ ಈ ಸರಿ ಅದು ಬೇಡ ಅಂತ ಹೇಳಿಬಿಟ್ಟು ಇದು ಮಾಡ್ತಾ ಇದ್ದಾರೆ. ಅಪ್ಪಾಜಿ ಏನು ಅಪ್ಪಾಜಿ ಯಾಕೆ ಪಾಪಣಿ ಬೇರೆ ನನಗೆ ಬಿಟ್ಟಿರಲ್ಲ, ಆದರೆ ಇದು ಕೆರಾ ಸ್ಮೂತ್ನಿಂಗ್ ಮೇಲೆ ಮಾಡಿಸ್ಕೊಳ್ಳೋಕ್ಕೆ 4 to 5 hours ಬೇಕಾಗ್ತದೆ. ಇನ್ನು ಹೀಗೆ ನೋಡ್ಕೊಳ್ಳೋದು ಅಂತ ಅಂದ್ಕೊತಿದ್ದು. ಪಾಪ ನಮ್ಮ ಮನೆಯವ್ರನ್ನ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವರು ಹಂಗೆ ಪಾಪನ ನೋಡಿಕೊಂಡು ನನ್ನ ಜೊತೆನೇ ಇದ್ದರು 4 hours. ಹಾಗಾಗಿ ಊಟಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಊಟ ಮಾಡಿಸ್ತಾ ಇದ್ದಾರೆ. ಫಸ್ಟ್ ಟೈಮ್ ನಾನು ಇರಲಿಲ್ಲ. ಹೊರಗಡೆ ಅವನ್ನ ಕರ್ಕೊಂಡು ಹೋದರೆ ನಾವು ಯಾವಾಗಲೂ ಅವನಿಗೆ ಮೊಸರನ್ನೇ ತಿನ್ನಿಸೋದು. ಹೆಂಗೈತೆ ಸಕ್ಕತ್ತಾಗಿದೆ, ಒಳ್ಳೆ ಟೇಸ್ಟು. ಚಿಲ್ಲಿ ಗೋಬಿ ನಾರ್ಮಲ್ ಗೋಬಿ ತಿಂತಿದ್ವಲ್ಲ ಹಂಗಲ್ಲ. ನಾನು ಯಾವ ಪಾರ್ಲರಲ್ಲಿದ್ದೆ ಅದ್ರ ಪಕ್ಕನೇ ಹೋಟೆಲ್ ಇತ್ತು, ಅಲ್ಲಿಗೆ ಬಂದಿದ್ದಾರೆ ಇವರು. ಹೋಟ್ಲ್ ಒಳಗೆ ಅರುಕಂಗೆ ಕೂತಿರೋದು ನೋಡಿವಿ. ಒಟ್ನಲ್ಲಿ ಹಾಫ್ ಬೌಲು ಹೆಂಗೋ ಇಷ್ಟು ತಿನ್ಕೊಂಡವನೆ. ಒಂಚೂರು ತಿಂದರೆ ಮುಗೀತು. ಒಂದು ಬೌಲು ಮಗಿಗೆ ಅದೇ ನಮ್ಮ ಮಗನೇ. ಏನೇ ಹನುಮಂತ ಹಿಂಗೆ ಐತೆ ಉಳ್ಳಿ ಹಿಡ್ಕೊತಿದ್ದೆ ಏಟಾಗಿದ್ದೆ ಜೋರಾಗಿ ಹೊಡ್ಕೊಬಾರ್ದು ಮಗನಿಗೆ. ಅವನಿಗೆ ಊಟ ಮಾಡಿಸಿದ ವಿಡಿಯೋ ಹಾಕಬೇಡ ಅಂತ ಹೇಳಿದರೆ, ಅಂದರೆ ಇದು ನನಗೆ ಮಾಡ್ಕೊಂಡಿದ್ದಂಥ ವಿಡಿಯೋ ನನಗೆ ತೋರ್ಸೋಕ್ಕೆ. ನಾನು ಅಲ್ಲಿ ಕೇಳ್ತಿದ್ನಲ್ವ ಫುಲ್ ತಿಂದ, ಎಷ್ಟು ತಿಂದ, ಏನು ತಿಂದ, ಹೇಗೆ ತಿನ್ನಿಸಿದ್ರಿ ಅಂತ. ಅದಕ್ಕೆ ನನಗೆ ಅಂತ ವಿಡಿಯೋ ಮಾಡ್ಕೊಂಡಿರೋದು. ಇದನ್ನು ಹಾಕಕ್ಕೆ ಹೋಗ್ಬಿಡ ನನ್ನ ಮಗನ ಕಣ್ಣಾಗುತ್ತೆ ಅಂತ ಹೇಳ್ತಾಯಿದ್ರು. ಆದರೆ ಏನು ಇವೆಲ್ಲ ನೆನಪುಗಳಲ್ವಾ, ಇರಲಿ ಅಂತ ಹೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರೆಡಿ 1 2 ಇವರು ಒಂದಿನದಲ್ಲಿ ಒಂದು ಟೈಮಲ್ಲಿ ಈ ಅವತಾರ. ಇನ್ನು ನಾವು ದಿನಕ್ಕೆ ಆ ಥರ 4-5 ಸರಿ ಕುಡಿಸೋದು ತಿನ್ನಿಸೋದು ಮಾಡಬೇಕು. ನಮಗೆ ನಾವು ಇನ್ಯಾವ ಥರ ಆಡಬೇಕು ಅಂತ ಯೋಚನೆ ಆಗ್ತಾ ಇದೆ. ಆದರೂ ಪಾಪ ಕೊನೆಗೆ ನೀಟಾಗಿ ತಿನ್ನಿಸ್ಕೊಂಡು ಕುಡಿಸ್ಕೊಂಡು ನೀರೆಲ್ಲನೂ ಬಾಯೆಲ್ಲ ತೊಳೆದು ಕ್ಲೀನಾಗಿ ಮಾಡ್ಕೊಬಿಟ್ಟು ಕರ್ಕೊಬಿಟ್ಟು ಬಂದಿದ್ರು. ಬೀಳ್ತಾನೆ
ಏನೋ ಇದು ಹಾಕೊಂಡು ಅಡುಗೆ ಮಾಡ್ತವ್ರೆ ತಲೆ ಮೇಲೆ. ಬೆಂಕಿ ಹೌದಾ? ಈ ಸರಿ ನಾನು ಕ್ಯೂಟನ್ ಕರ್ಲಿ ನಮ್ಮ ಹಾಸನಲ್ಲಿ MG ರೋಡಲ್ಲಿರೋ ಕ್ಯೂಟನ್ ಕರ್ಲಿಲಿ ಕೆರ ಸ್ಮೂತ್ನಿಂಗ್ ಮಾಡಿಸ್ಕೊಳ್ತಾ ಇರೋದು. ಅದಕ್ಕೆ ಎಷ್ಟು 16,000 ರೂಪಾಯಿ ಅಂತಾರಲ್ಲ ಮತ್ತೆ. ಏನೋ ಅವರೇ ದುಡಿತಾರಲ್ಲ ಅನ್ಕೊಂಡು ಸುಮ್ಮನಾವೆ. ಇನ್ನು ನಾನು ಆಗಿರೋದೇ ವಾಡ್ದು ಹೇಳ್ಕೋಬೋದು. ಯಾವನ 16,000 ರೂಪಾಯಿ ಈ ಶೋಕೆಲ್ಲ ಮಾಡ್ತಾರಮ್ಮ. ನಾವು ದುಡ್ಕಂತಾರೆ ಅವ್ರ ಪಾಡಿಗೆ. ಅವರು ಜಾಸ್ತಿ ಆಯ್ತಾ? ಸಮ ಮಾಡ್ತೀನಿ, ವರ್ಷಕ್ಕೆ 2 ಸರಿ ಮಾಡ್ತಿದ್ದೆ, 6 ಮಂತ್ಸಿಗೆ ಒಂದ್ಸರಿ. ಬಟ್ ನವಂಬರ್ ಮಾಡಿಸಿದ್ದೆ, ಚೆನ್ನಾಗಲಿಲ್ಲ ನನಗೆ. ಸ್ಮೂತ್ನಿಂಗ್ ಮಾಡಿಸಿದ್ದೆ, ನನಗೆ ಇಷ್ಟನೇ ಆಗಲಿಲ್ಲ ಅದು. ಇನ್ನೊಂದು ಅರ್ಧ ಗಂಟೆ ಆಗ್ತದೆ ಮುಗೀತು. ಅದಾದ್ಮೇಲೆ ಇನ್ನು ಮತ್ತೊಂದೇ ಸರಿ ಬಂದು ಸ್ಮೂತಿಂಗ್ ಮಾಡಿಸೋದು? ಇಲ್ಲ ಎಷ್ಟು ಮುಗೀತು. ಮುಗಿದೇ ಹೋಯ್ತಾ? ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾವು ಯಾವಾಗಲೂ ಇಲ್ಲಿಗೆ ಬರ್ತಾ ಇದ್ದಿದ್ದು. ಬಟ್ ನಾನು ಬೆಂಗಳೂರಲ್ಲಿದ್ದಾಗ ಅಲ್ಲಿ ಮಾಡಿಸ್ಕೊಳ್ತಿದ್ದೆ ಅಷ್ಟೇ ಸ್ಟ್ರೈಟ್ನಿಂಗ. ಈ ಸರಿ ನಾನು ಕೆರ ಸ್ಮೂತ್ನಿಂಗ್ ಮಾಡಿಸ್ಕೊಂಡಿರೋದು ಫಸ್ಟ್ ಟೈಮು. ಸ್ಮೂತ್ನಿಂಗು, ಕೆರೋಟಿನು, ಸ್ಟ್ರೈಟ್ನಿಂಗ್ ಈ ಥರ ಮಾಡಿಸ್ಕೊಳ್ತಿದ್ದೆ. ಈ ಸರಿ ಕೆರ ಸ್ಮೂತ್ನಿಂಗ್ ಆಗಿರೋದ್ರಿಂದ 16,000 ಹೇಳಿದರು. ಸ್ವಲ್ಪ ಕಡಿಮೆ ಮಾಡಿ ಅಂದಿದ್ದಕ್ಕೆ 1,000 ಏನೋ ಕಡಿಮೆ ಮಾಡಿದರು. ಮತ್ತು ನಾವು ಶಾಂಪು ಅದು ಇದು ಎಲ್ಲ ತಗೊಳ್ಳೋದ್ರು ಮತ್ತು 16,000 ಆಗುತ್ತೆ. ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಇದು. ಈ ಸರಿ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಖುಷಿ ಆಯಿತು. ಇದು ಯಾವಾಗಲೂ ಶಾಪ್ ಓನರು ಗುರು ಮತ್ತು ಅನಂತ್ ಸರ್ ಅಂತ ಇಬ್ಬರಿದ್ರೆ, ಅವರು ಸ್ಟ್ರೈಟ್ನಿಂಗ್ ಮಾಡ್ಕೊಡ್ತಾ ಇದ್ದು. ಈ ಸರಿ ಯಾರು ದೀಪು ಅಂತ ಹೇಳಿಬಿಟ್ಟು, ನಾನು ಹೇಗೆ ಮಾಡ್ತಾರೋ ಏನು ಅಂತ ಅಂದ್ಕೊಂಡೆ. ದೀಪು ಅಂತ ಲೇಡಿ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ನನಗೆ ಅವ್ರು ಹಿಂದಿ ಮಾತಾಡ್ತಾಯಿದ್ರು, ನಾನು ಕನ್ನಡ ಅಲ್ವಾ ಅರ್ಥ ಆಗ್ತಾಯಿದ್ವಿ ಇಲ್ಲೋ ಯಾವ ಥರ ಮಾಡ್ತಾರೋ ಅಂತ ಅಂದ್ಕೊತಿದ್ದೆ. ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ಸ್ವಲ್ಪ ಚಿಕ್ಕದಾಗಿ ಹೇರ್ ಕಟ್ ಮಾಡಿಕೊಂಡೆ. ಬಟ್ ಈ ಟ್ರೀಟ್ಮೆಂಟಿಂದ ಅವರು ಹೇರ್ ಫಾಲ್ ಆಗೋದು ತುಂಬ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ನನಗೆ ಆ್ಯಕ್ಚುಲಿ 15 ಡೇಸ್ 20 ಡೇಸ್ ಮೇಲಾಗಿದೆ. ಮುಂಚೆ ತುಂಬ ಹೇರ್ ಫಾಲ್ ಆಗ್ತೈತಿ, ಇವಾಗ ಆಗ್ತಾಯಿಲ್ಲ. ನನಗೆ ಸರ್ಪ್ರೈಸ್ ಅಂತ ಅನ್ನಿಸ್ಬಿಡ್ತು. ನೀರು ಹಾಕೊಳ್ಳೋದು ಮಾಡ್ಕೊಳ್ಳೋದು. ಹಾಗೆ ನಂದು ಏರ್ ಕೆಲಸ ಎಲ್ಲ ಮುಗಿತಾ. ಹಾಗೆ ಪಕ್ಕದಲ್ಲಿರೋ ಪವಿತ್ರ ಫಾಸ್ಟ್ ಫುಡ್ಡಿಗೆ ಬಂದಿದ್ದು. ಮಧ್ಯಾಹ್ನ ಅವರು ಗೋಬಿ ತಿಂದಿದ್ರಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ನಾನು ಟೇಸ್ಟ್ ನೋಡೋಣ ಅಂತ ಹೇಳಿ ಬಂದಿದ್ದೆ. ನನಗೆ ಗೋಬಿಗಿಂತ ಮಶ್ರೂಮ್ ಬಿರಿಯಾನಿ ತುಂಬಾ ಇಷ್ಟ ಆಯಿತು. ಅದನ್ನು ಪಾರ್ಸಲ್ ತೊಗೊಂಡು ಅಲ್ಲಿಂದ ಮನೆಗೆ ಹೊರಟು, ನಾಳೆ ನಮ್ಮ ಊರಲ್ಲಿ ದೇವಸ್ಥಾನ ಉದ್ಘಾಟನೆ ಇರೋದ್ರಿಂದ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೋಡೋಕ್ಕೆ ಏನೋ ಒಂಥರ ಖುಷಿ ಆಗ್ತದೆ. ಯಾಕಂದರೆ ಊರಿನವರೆಲ್ಲ ಸೇರಿ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಅದೇ ಖುಷಿ ಇರುತ್ತೆ, ಮನೆ ಹಬ್ಬ ಅನ್ನೋ ಥರ. ಮನನಿ ಚಿಕ್ಕವ ಮಂಡಿ ಹೊಡೆಯುತ್ತೆ ಮಗಳೇ. ಇವಾಗಂತೂ ಸಿಕ್ಕಾಪಟ್ಟೆ ಶೆಕೆ ಎಲ್ಲ. ನಾವೆಲ್ಲ ಈಗ ಒಟ್ಟಿಗೆ ಸೇರಿಕೊಂಡ್ರೆ ಇಲ್ಲ ಹಾಲಲ್ಲಿ ಹಾಸ್ಕೊಂಡು ಉಜ್ಕೊಂಡು TV ನೋಡ್ಕೊಂಡು ಮಲ್ಗೋದು ಕಲ್ತ್ಬಿಟ್ಟಿದ್ವಿ. ಹಾಗೆ ಇಲ್ಲ ಅಂದರೆ ಇವಾಗ ಬೆಳಗ್ಗೆ ಬೇಗ ಎದ್ದೇಳಲ್ವಲ್ಲ, ಅಮ್ಮಂಗೆ ಗುಡ್ಸೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಈಗ ಫುಲ್ ಮೇಲೆ ಟಾಪಲ್ಲಿ ಅಲ್ಲೊಂದು 10 ಜನ ಮಲ್ಕೊಬೋದು. ಅಲ್ಲೋಗಿ ಮಲ್ಕೊಂಡ್ಬಿಡ್ತೀವಿ. ಇಲ್ಲಿ ಸ್ವಲ್ಪ ಸೊಳ್ಳೆನೂ ಇರ್ತದೆ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಕರ್ಟನ್ ಇದೆಲ್ಲ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಮಲ್ಕೊತೀವಿ ಇತ್ತೀಚೆಗೆ. ಮತ್ತೆ ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.